ನಾನು ಹೊರಗಡೆ ಹೇಗಿದ್ದೆ ಹಾಗೆ ನೈಜವಾಗಿದ್ದೆ. ಯಾವುದೇ ಫೇಕ್ ಮುಖವಾಡಗಳನ್ನ ಹಾಕೊಂಡಿರ್ಲಿಲ್ಲ. ಸೊ ಆ ವಿಚಾರದಲ್ಲಿ ನಂಗೆ ತುಂಬಾ ಖುಷಿ ಇದೆ, ತುಂಬಾ ತೃಪ್ತಿ ಇದೆ. ಅಂದ್ರೆ ಯಾರನ್ನೋ ಮೆಚ್ಚೋಕೋಸ್ಕರ ನಾನು ಒಳಗಡೆ ಇರ್ಲಿಲ್ಲ ಅನ್ನೋದ್ರ ಬಗ್ಗೆ ಬಹಳ ಖುಷಿ. ತುಂಬಾ ತಲೆಹರಟೆ ಅನ್ನೋ ವಿಷಯದಲ್ಲಿ ತುಂಬಾ ಇದ್ದೆ. ಅಂದ್ರೆ ಒಂದ್ ಸ್ವಲ್ಪ ಈ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಹಿಂಗಿರ್ತಾರ ಆ ತರ ಕೆಟಗರಿ ಅವಳು ನಾನು. ಈ ರೋಡ್ ಡೆಡ್ ಎಂಡ್ ತನಕನೂ ಬರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿರೋ ಮನೆ ಅದು ದನದ ಕೊಟ್ಟಿಗೆ ಸೋಲಮ್ಮ ಬರ್ತೀವಿ. ಮೇನ್ ರೋಡ್ ತನಕ ವಯಸ್ಸು ಅಂತ ಏನಿಲ್ಲ. PUC ತನಕ ಡಿಗ್ರಿ ತನಕ ನಾವೆಲ್ಲ ಪ್ಯಾಕೆಟ್ ಹಾಲು ತಗೊಂಡು ಮನೆಗೆ ಹೋಗಿ ಹಾಲು ಹಾಕಿ ಆಮೇಲೆ ಸ್ಕೂಲ್ಗೆ ಹೋಗ್ತಿದ್ವಿ. ಎಲ್ಲ ದನ ಬಿಟ್ರೆ ಕದ್ಕೊಂಡು ಹೋಗ್ಬಿಡ್ತಾರೆ. ಬಹಳ ಕಷ್ಟ ಗೋವುಗಳನ್ನ ಸಾಕೋದಂದ್ರೆ. ಇಲ್ಲಿ ಒಂದು ಮೇಯೋದಕ್ಕೆ ಇಲ್ಲಿ ಹುಲ್ಲುಗಳು ಸಿಗೋದಿಲ್ಲ ಸಿಟಿ ಆಗಿರೋ ಕಾರಣಕ್ಕೆ. ಹೊರಗಡೆ ತಗೊಂಬಂದ್ ಹಾಕ್ಬೇಕು. ಕಿಟ್ಟಿದ್ಯಾ ಓಕೆ ಡಿಫಾಲ್ಟ್ ಚೈತ್ರ. ಏಕಪಾತ್ರ ಬಿನಿ ಇದೆಯಾ ಓಕೆ ಡಿಫಾಲ್ಟ್ ಚೈತ್ರ. ಯಕ್ಷಗಾನ ಇದೆಯಾ ಓಕೆ ಚೈತ್ರ ಅನ್ನೋ ತರನೇ ಇತ್ತು. ನಿಮ್ಮ ಎಜುಕೇಶನ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಏನೆಲ್ಲ ಎಲ್ಲೆಲ್ಲಿ ಮುಗಿಸಿದ್ರಿ? ನಾನು ಕುಂದಾಪುರದಲ್ಲೇನೆ UBMC ಸ್ಕೂಲ್ ಅಲ್ಲಿ ಪ್ರೈಮರಿ ಓದಿದ್ದು. ಕುಂದಾಪುರ ಜೂನಿಯರ್ ಕಾಲೇಜ್ ಅಂತ ಅಲ್ಲೇ ಹೈಸ್ಕೂಲ್ ಕೂಡ ಓದಿದ್ದು. ಕೋಟ ಶಿವರಾಮ್ ಕಾರಂತರ ಅಂತ ಬಹಳ ದೊಡ್ಡ ಸಾಹಿತಿಗಳೆಲ್ಲ ಓದಿರೋಂತ ಶಾಲೆ. PUC ನಾನು ತೆಕ್ಕಟೆ ಗವರ್ಮೆಂಟ್ ಕಾಲೇಜಲ್ಲಿ ಮಾಡ್ತೀನಿ. ಡಿಗ್ರಿ ನಾನು ಡಾಕ್ಟರ್ ಎವಿಬಳಿಗ ಕಾಲೇಜ್ ಬ್ರಹ್ಮಾವರದಲ್ಲಿ ಮುಗಿಸ್ತೀನಿ. ಆಮೇಲೆ ಜರ್ನಲಿಸಮ್ ಅಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಮಂಗಳೂರು ಯೂನಿವರ್ಸಿಟಿ ಕೊಣಾಜೆ ಕ್ಯಾಂಪಸ್ ಅಲ್ಲಿ ಮಾಡ್ತೀನಿ. ಅದಾದ್ಮೇಲೆ PhD ಮಾಡ್ಬೇಕು ಅಂತಿತ್ತು. ಬಟ್ ಅದಕ್ಕಿಂತ ಜಾಸ್ತಿ ನ್ಯೂಸ್ ಆಂಕರಿಂಗ್ ಕಡೆ ಒಲವಿದ ಕಾರಣಕ್ಕೆ ಅದನ್ನ ಸ್ಟಾಪ್ ಮಾಡಿ ನ್ಯೂಸ್ ಆಂಕರಿಂಗ್ ಹೋಗ್ತೀನಿ. ಓಕೆ, ಇವಾಗ ಇದೆಲ್ಲ ಎಜುಕೇಶನ್ ಮುಗಿಸಿದ್ಮೇಲೆ ನೀವು ನ್ಯೂಸ್ ಆಂಕರಿಂಗ್ ಎಷ್ಟು ದಿನ ಇದ್ರಿ ನೀವು? ನಾನೊಂದು 3 ವರ್ಷ ಮಾಡಿದೀನಿ. ಉದಯವಾಣಿಲಿ ಸಬ್ ಎಡಿಟರ್ ಆಗಿದ್ದೆ. ಮುಕ್ತ ಅಂತ ಒಂದು ಚಾನೆಲ್ ನಲ್ಲಿ ನ್ಯೂಸ್ ಡೆಸ್ಕ್ ಹೆಡ್ ಆಗಿದ್ದೆ. ಸ್ಪಂದನದಲ್ಲಿ ನ್ಯೂಸ್ ಆಂಕರ್ ಆಗಿದ್ದೆ. ಮೈನ್ ನ್ಯೂಸ್ ಹೆಡ್ ಆಗಿದ್ದೆ. ಸೊ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ನಿರೀಕ್ಷಿತವಾಗಿ ನಾನು ಮತ್ತೆ ಈ ಕ್ಷೇತ್ರಕ್ಕೆ ವಾಪಸ್ ಬರ್ತೀನಿ. ಈಗ ಹೋರಾಟಗಳ ಜೊತೆಗೇನೆ ನೀವು ನ್ಯೂಸ್ ಆಂಕರಿಂಗ್ ಅಲ್ಲಿ ವರ್ಕ್ ಮಾಡ್ತೀರಾ? ಹೌದು, ನಾನು ಅಂದ್ರೆ ಕಾಲೇಜ್ ದಿನಗಳಿಂದಲೇ ಸಂಘಟನೆ ಸಂಪರ್ಕ ಇತ್ತು, ಹೋರಾಟ ಮಾಡ್ತಿದ್ದೆ. ನ್ಯೂಸ್ ಆಂಕರಿಂಗ್ ಮಾಡುವಾಗ್ಲೂ ಕೂಡ ನನ್ಗೆ ವಾತಾವರಣವೂ ಪೂರಕವಾಗಿತ್ತು. ಸೊ ಹಾಗಾಗಿ ಅದನ್ನು ಒಂದ್ ಕಡೆ ಮಾಡ್ತಿದ್ದೆ, ಇದನ್ನು ಮ್ಯಾನೇಜ್ ಮಾಡ್ತಿದ್ದೆ. ಆದ್ರೆ ತುಂಬಾ ಮೇಜರ್ ಸಮಯವನ್ನ ನ್ಯೂಸ್ ಆಂಕರಿಂಗ್ ಕೊಡ್ತಿದ್ದೆ. ಅದಾದ್ಮೇಲೆ ಅದೇ ಸಂದರ್ಭ ಇಲ್ಲಿಗೆ ಬರ್ಬೇಕು ಅಂತ ಕರ್ಕೊಂಡ್ಬಂತು. ಓಕೆ, ಈಗ ನೀವು ಸ್ಕೂಲಲ್ಲಿ ಇದ್ದಾಗ ಅಥವಾ ಹೈಸ್ಕೂಲ್ ಅಲ್ಲಿ ಇದ್ದಾಗ ಅಲ್ಲೇನಾದ್ರು ಹೋರಾಟ ಮಾಡ್ತಿದ್ರಾ? ಸ್ಕೂಲಲ್ಲೆಲ್ಲ ಯೋಚನೆ ಅಂದ್ರೆ ಯಾವ ರೀತಿ ಅಂತ ಕೇಳ್ತಾ ಇದ್ದೀನಿ. ಅಂದ್ರೆ ಅಂದ್ರೆ ಸ್ಕೂಲಲ್ಲಿ ನಾನೇ ಹೆಡ್ಡು, ನಾನ್ ಆತರ ಇಲ್ಲ ಅಂದ್ರೆ ನೀವು ತುಂಟಿನ ಯಾವ ರೀತಿ ಅಂತ ನಾನ್ ತುಂಬಾ ತಲೆಹರಟೆ ಅನ್ನೋ ವಿಷಯದಲ್ಲಿ ತುಂಬಾ ಇದ್ದೆ. ಅಂದ್ರೆ ಒಂದ್ ಸ್ವಲ್ಪ ಈ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಹಿಂಗಿರ್ತಾರ ಆ ತರ ಕೆಟಗರಿ ಅವಳು ನಾನು. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದ್ದವಳು. ಮಾತು ಜಾಸ್ತಿ ಅನ್ನೋದಕ್ಕಿಂತ ಅದೇ ಸ್ವಲ್ಪ ತಲೆಹರಟೆ ಜಾಸ್ತಿ ಮಾಡ್ತಿದ್ದೆ ನಾನು. PUC ನಂತರ ಮಾತ್ ಜಾಸ್ತಿ ಆಯ್ತು. ಬಟ್ ಸ್ಟಡೀಸ್ ಅಲ್ಲಿ ಚೆನ್ನಾಗಿದ್ದೆ. ಕ್ಲಾಸಿಗೆ ಟಾಪರ್ ಬರ್ತಿದ್ದೆ PUC ನಲ್ಲಿ. ಸೊ PUC ನಂತರ ಸ್ಟಡೀಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದೆ. ಬಟ್ ತುಂಬಾ ಮಾತಾಡ್ತಿದ್ದೆ, ತುಂಬಾ ತಲೆಹರಟೆ. ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇದಿದ್ದೆ. NSS ನಲ್ಲಿ ಇದ್ದೆ, NSS ಲೀಡರ್ ಆಗಿದ್ದೆ. ಅದಾದ್ಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ ಟೀಮ್ಗಳ ಲೀಡರ್ ಆಗಿರ್ತಿದ್ದೆ. ಭಾಷಣ, ಪ್ರಬಂಧ, ಆಶುಭಾಷಣ, ನಾಟಕ, ಸ್ಕಿಟ್ ಮಾಡೋದು, ಬೀದಿ ನಾಟಕ ಮಾಡೋದು, ಇದೆಲ್ಲ ನನಗ್ ಬಹಳ ಇಷ್ಟ. ಬರೀ ಅದ್ರಲ್ಲೇ ಬ್ಯುಸಿ ಆಗಿರ್ತಿದ್ದೆ ನಾನು. ಸ್ಕೂಲಲ್ಲಿ ಅಷ್ಟೊಂದು ಇರ್ಲಿಲ್ಲ. ಹೈಸ್ಕೂಲ್ ತನಕ ಬರೀ ಭಾಷಣ ಸ್ಪರ್ಧೆಗಳಿಗೆ ಹೋಗೋದು ಮಾತ್ರ ಇತ್ತು. PUC ಆದ್ಮೇಲೆ ಸ್ಟಡೀಸ್ ಅಲ್ಲಿ ಟಾಪರ್ ಆಗಿದ್ದೆ. ಡಿಗ್ರಿಗೆ ಬಂದ್ಮೇಲೆ ಎರಡು ಜೊತೆಗೆ ಹೋಯ್ತು. ನನ್ನ ಫೇವ್ರೆಟ್ ಜರ್ನಲಿಸಮ್ ಸಬ್ಜೆಕ್ಟ್ ಆಗಿತ್ತು, ಜರ್ನಲಿಸಮ್ ಸೈಕಾಲಜಿ ಎಲ್ಲ. ಜೊತೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇದಿದ್ದೆ. ನಮ್ ಕಾಲೇಜಲ್ಲಿ ಅಂದ ತಕ್ಷಣ ಚೈತ್ರ ಅಂದ ತಕ್ಷಣ ಈ ಚೈತ್ರ ಅನ್ನೋರು ಅಂದ್ರೆ ಭಾಷಣ ಸ್ಪರ್ಧೆ ಇದೆಯಾ ಓಕೆ ಡಿಫಾಲ್ಟ್ ಅಲ್ಲಿ ಚೈತ್ರ, ಜರ್ನಲಿಸಮ್ BA ಚೈತ್ರ ಅನ್ನೋರು. ಓಕೆ ಸ್ಕಿಟ್ ಇದೆಯಾ ಓಕೆ ಡಿಫಾಲ್ಟ್ ಚೈತ್ರ. ಏಕಪಾತ್ರ ಬಿನಿ ಇದೆಯಾ ಓಕೆ ಡಿಫಾಲ್ಟ್ ಚೈತ್ರ. ಯಕ್ಷಗಾನ ಇದೆಯಾ ಓಕೆ ಚೈತ್ರ ಅನ್ನೋ ತರನೇ ಇತ್ತು. ಸೊ ಚಾಂಪಿಯನ್ ಆಗಿದೆ ಕಾಲೇಜ್ ನಲ್ಲಿ. ಒಂಥರ ಏನ್ ಪ್ರೈಸ್ ಬಂದ್ರು 1-2 ಪ್ರೈಸ್ ಯಾವತ್ತೂ ವಾಪಸ್ ಬರ್ತಿರ್ಲಿಲ್ಲ. ಸೊ ಒಂದು ವಾತಾವರಣನೇ ಅಷ್ಟು ಸಪೋರ್ಟಿವ್ ಇತ್ತು. ನಾನು ಆ ಕಾಲೇಜ್ ನಲ್ಲಿ ಓದಿದ ಕಾರಣಕ್ಕೆ ಇಷ್ಟೊಂದು ಆಕ್ಟಿವ್ ಆಗೋದಕ್ಕೆ ಸಾಧ್ಯ ಆಗಿದೆ. ನಾನು ಯಾವಾಗ್ಲೂ ನೆನಪು ಮಾಡ್ಕೊಳ್ತೀನಿ ಡಾಕ್ಟರ್ ಎವಿಬಳಿಗ ಕಾಲೇಜನ್ನ. ಯಾಕಂದ್ರೆ ಆ ಕಾಲೇಜ್ ನನಗೆ ಪಾರ್ಟ್ ಟೈಮ್ ಜಾಬ್ ಕೊಡ್ತು, ಜೊತೆಗೆ ಶಿಕ್ಷಣ ಕೊಡ್ತು. ಆ ಕಾಲೇಜಿಗೆ ಹೋಗಿದ್ರೆ ನಾನು ಅಷ್ಟು ಶಿಕ್ಷಣ ಮುಂದುವರ್ಸಕ್ ಆಗ್ತಾ ಇತ್ತು ಇಲ್ಲೋ, ಮತ್ತೆ ಅಷ್ಟು ಅಪರ್ಚುನಿಟಿ ನಂಗೆ ಸಿಗ್ತಿಲ್ಲ. ನನಗಿದ್ದ ಸ್ಟೇಜ್ ಫಿಯರ್ ಹೋಯ್ತು ಎವಿಬಳಿಗ ಕಾಲೇಜಿಂದ. ತುಂಬಾ ಚಿಕ್ಕ ಕಾಲೇಜ್ ಆಗಿದ್ರಿಂದ ಜಾಸ್ತಿ ಅಪರ್ಚುನಿಟಿ ನನಗೆ ಸಿಗೋದು. ಬೀದಿ ನಾಟಕ ಮಾಡ್ಬೇಕು ಅಂತಂದ್ರೆ ಬೀದಿ ನಾಟಕ ಟೀಮ್ ಲೀಡರ್ ಆಗಿರ್ತಿದ್ದೆ. ಬೀದಿ ನಾಟಕದಲ್ಲಿ ಮೇಜರ್ ಆಕ್ಟಿಂಗ್ ನಾನೇ ಮಾಡ್ತಿದ್ದೆ. ಸ್ಕಿಟ್ ಗಳನ್ನ ಬರಿತಿದ್ದೆ, ನಾನೇ ಸ್ಕಿಟ್ ಗಳನ್ನ ಮಾಡ್ತಿದ್ದೆ. ಅದೆಲ್ಲ ಒಂದು ತುಂಬಾ ಖುಷಿ ನನ್ಗೆ ಕಾಲೇಜ್ ದಿನಗಳ. ಇವಾಗ್ಲೂ ನಾನು ಎಷ್ಟೇ ಸನ್ಮಾನಗಳಾದ್ರೂ ಕೂಡ ಕಾಲೇಜ್ನ ಮೂಮೆಂಟ್ಗಳು, ಕಾಲೇಜಲ್ಲಿ ವಿನ್ ಆಗಿರೋ ಶೀಲ್ಡ್ ಪ್ರೈಸ್ ಗಳನ್ನ ಹಂಗೆ ಎತ್ತಿಟ್ಟಿದೀನಿ ತುಂಬಾ ಜೋಪಾನವಾಗಿ. ನಂಗೆ ಅದು ತುಂಬಾ ಮೆಮೊರೇಬಲ್. ಅಂದ್ರೆ ಇದೆಲ್ಲ ಇಷ್ಟೊಂದೆಲ್ಲ ಹೇಗ್ ಬಂತು ಅಂತ ನಿಮಗೆ ಅನ್ಸುತ್ತೆ? ಮೈಂಡು ನಾನು ಮಾಡ್ಬೇಕು
ಅಂದ್ರೆ ಚಿಕ್ಕ ವಯಸ್ಸಿಂದಲೂ ಅದೊಂದು ಅಂದ್ರೆ ನಿಮಗೆ ಅವಕಾಶಗಳು ಸಿಗದೆ ಇದ್ದಾಗ ಅವಕಾಶವನ್ನು ಹುಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ಇರುತ್ತಲ್ಲ. ಸೊ ಆ ತರ ಚಿಕ್ಕ ವಯಸ್ಸಲ್ಲಿ ಪ್ರೈಮರಿಲಿ ಇರುವಾಗ ನನಗೆ ಅವಕಾಶಗಳು ಸಿಕ್ಕಿರ್ಲಿಲ್ಲ. ಹಾಗಾಗಿ ಹೈಸ್ಕೂಲು ದಾಟದ್ಮೇಲೆ PUC ಕಾಲೇಜ್ಗೆ ಹೋದಾಗ ಇಲ್ಲ ಅವಕಾಶಗಳು ನಂಗೆ ಸಿಗಕ್ ಹೋದಾಗ ನಾನು ಉಪಯೋಗಿಸ್ಕೊಳ್ಬೇಕು, ಕಲಿಬೇಕು, ಇನ್ನಷ್ಟು ಕಲಿಬೇಕು. ಮಾಡಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗೆಲ್ತೀನೋ ಬಿಡ್ತೀನೋ ಟ್ರೈ ಮಾಡ್ಬೇಕು ಅನ್ನೋದೊಂದಿತ್ತು ನಂಗೆ. ಪ್ರಯತ್ನ ಮಾಡಿ ನಾನು ಸೋತ್ರು ಪರವಾಗಿಲ್ಲ, ಪ್ರಯತ್ನ ಅಂತೂ ಮಾಡ್ತೀನಿ ಅನ್ನೋ ತರ ಇತ್ತು. ಆದ್ರೆ ಆ ಪ್ರಯತ್ನಗಳಲ್ಲೆಲ್ಲ ಗೆಲುವು ಸಿಕ್ತಿತ್ತು, ಅದು ಖುಷಿ. ಓಕೆ, ಗೆಲುವು ಸಿಕ್ಕಾಗ ಇನ್ನೊಂದ್ಸತಿ ಒಂದೇ ಸ್ಟೆಪ್ ಮೇಲೆ ಹೋಗ್ಬೇಕು ಅಂತ. ಹೌದು, ನಿಜವಾಗ್ಲು ಅಂದ್ರೆ ಅದೊಂದು ಪ್ರೊಸೆಸ್ ಹೇಗಾಯ್ತು ಅಂದ್ರೆ ಆಟೋಮೆಟಿಕಲಿ ಆಗೋಗಿತ್ತು. ಏನೋ ಚೈತ್ರ ಇದ್ರಲ್ಲಿ ಗೆದ್ಲು ಇದಕ್ಕೆ ಇನ್ನೊಂದು ಅಂತ ಏನೂ ಇರ್ತಿರ್ಲಿಲ್ಲ, ಅಥವಾ ನಾನ್ ಮಾಡ್ಬೇಕು ಗೆಲ್ಬೇಕು ಅನ್ನೋ ತರನು ಇರ್ಲಿಲ್ಲ. ಇದ್ರಲ್ಲಿ ಗೆದ್ದೆ ಆಟೋಮೆಟಿಕಲಿ ಪ್ರೊಸೆಸ್ ಇನ್ನೊಂದು ಅವಕಾಶ ಕೊಡೋದು, ಅದ್ ಮುಗಿದ್ರೆ ಇನ್ನೊಂದು ಅವಕಾಶ ಕೊಡೋದು, ಹಂಗೆ ಅವಕಾಶಗಳು ಮುಂದುವರಿತಾ ಹೋಗ್ತಿತ್ತು. ಇವಾಗ ಅಥವಾ ನಿಮ್ಮ ಸ್ಕೂಲ್ ಅಥವಾ ಕಾಲೇಜಲ್ಲಿ ನಿಮ್ಮ ಟೀಚರ್ಸ್ ಏನ್ ಹೇಳ್ತಾರೆ? ಈಗ್ಲೂ ನನ್ನ ಟೀಚರ್ಸ್ ಎಲ್ಲ ಇಲ್ಲೇ ಇರ್ತಾರೆ. ಈಗ ನನಗೆ ಈಗ್ಲೂ ನೆನಪಿದೆ, ನನ್ನ ಪ್ರೈಮರಿ ಸರ್ ಅಣ್ಣಪೈ ಮಾಸ್ಟ್ರು ಅಂತ. ಸೊ ಅವ್ರು ನನಗ್ ಭಾಷಣ ಎಲ್ಲ ಮಾಡಿದವಾಗ ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾಳೆ ಅಂತ ಮನೆಯಲ್ಲೆಲ್ಲ ಹೇಳಿದ್ದವರು. ಸೊ ಅವರಿಂದ ಆಚೆ ಮತ್ತೆ ತುಂಬಾ ಕಾಲೇಜ್ನಲ್ಲೂ ಕೂಡ ಈಗ್ಲೂ ನನ್ನ ಲೆಕ್ಚರರ್ಸ್ ಮೆಸೇಜ್ ಹಾಕ್ತಾರೆ, ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ. ತುಂಬಾ ಖುಷಿ ಇದೆ. PUC ಕಾಲೇಜ್ನ ಲೆಕ್ಚರರ್ಸ್ ಇರ್ಬೋದು, ಹೈಸ್ಕೂಲ್ ಲೆಕ್ಚರರ್ಸ್ ಸಿಗ್ತಾರೆ, ತುಂಬಾ ಖುಷಿ ಆಗುತ್ತೆ. ಓಕೆ, ಇವಾಗ ಇಲ್ಲಿ ನೋಡೋದ್ರೆ ಎಲ್ಲಿವರೆಗೂ ಇದೆ ನಿಮ್ದು? ನಮ್ಮನೆ ಇದೆ ಎಂಡ್, ಈ ರೋಡ್ ಬರುತ್ತಾ ನಿಮ್ದು? ರೋಡ್ ಡೆಡ್ ಎಂಡ್ ತನಕನೂ ಬರುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿರೋ ಮನೆ ಅದು ದನದ ಕೊಟ್ಟಿಗೆ. ಓಕೆ, ಸ್ವಲ್ಪ ಬರ್ತೀವಿ. ಆ ಅಂದ್ರೆ ಮೇನ್ ರೋಡ್ ವರೆಗೂ ನಿಮ್ದಿದೆ? ಮೇನ್ ರೋಡ್ ತನಕನೂ. ಓಕೆ ಓಕೆ ಓಕೆ. ಅಂದ್ರೆ ಇದು ಮೇನ್ ಊರ ಯಾವ ರೀತಿ? ಮೇನ್ ಸಿಟಿ ಇದು, ಕುಂದಾಪುರ ಮೇನ್ ಸಿಟಿ, ತಾಲೂಕ್ ಸೆಂಟರ್ ಇದು ನಿಮ್ಗೆ. ಅಂದ್ರೆ ನಿಮ್ಮ ಎಲ್ಲಿಗೆ ಕುಂದಾಪುರದಲ್ಲಿ ಎಲ್ಲೇ ಬಂದ್ರು ಇಲ್ಲಿ ನಿಮಗ್ 5 ಮಿನಿಟ್ಸ್ ಅಷ್ಟೇ ಇಲ್ಲಿಗೆ ರೀಚ್ ಆಗೋದಕ್ಕೆ. ಅಂದ್ರೆ ಇಲ್ಲಿಂದ 5 ಮಿನಿಟ್ಸ್ ಹೋದ್ರೆ ನಿಮ್ಗೆ ಶಾಸ್ತ್ರ ಸರ್ಕಲ್ ಸಿಗುತ್ತೆ. ಇಲ್ಲಿಂದ 5 ಮಿನಿಟ್ಸ್ ಈ ರೋಡಿಂದ ಹಿಂಗ್ ಸ್ಟ್ರೈಟ್ ಹೋದ್ರೆ ನಿಮ್ಗೆ ಮೇನ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಅದು ಮೇಜರ್ ಬ್ರೈನ್ ಆಫ್ ದ ಸಿಟಿ ಅಂತ ಹೇಳ್ತೇವೆ. ಸೊ ಆ ತರ ಇಲ್ಲಿಂದ ಸೀದಾ ಹೋದ್ರೆ ಸಂಗಮ್ ಸಿಗುತ್ತೆ. ಸೊ ಇದೊಂಥರ ಮೇಜರ್ ಪಾಯಿಂಟ್ ತರ ನಿಮ್ಗೆ ಈ ಏರಿಯಾದಲ್ಲಿ ನಿಮ್ಗೆ ಎಲ್ಲಾನು ಇಲ್ಲೇ ಸುತ್ತ ಸಿಗುತ್ತೆ. ಇಲ್ಲೇ ಹಾಸ್ಪಿಟಲ್ ಇದೆ 2 ಮಿನಿಟ್ಸ್ಗೆ, ಇಲ್ಲೇ ನಿಮ್ಗೆ ಮೇಜರ್ ಪೋಸ್ಟ್ ಆಫೀಸ್ ಸಿಗುತ್ತೆ. ಸೊ ಮೇನ್ ಸಿಟಿ ಹಾಗಾಗಿ. ಓಕೆ, ಇವಾಗ ಹಸುಗಳ ಬಗ್ಗೆ ಹೇಳಿ. ಎಷ್ಟೋ ಕಡೆ ಭಾಷಣ ಕೂಡ ಮಾಡಿದ್ರ, ಅದ್ರ ಒಲವು ಹೇಗೆ? ಅಂದ್ರೆ ಅದನ್ನ ಯಾವ ರೀತಿ ಹೇಳ್ಬೇಕು ಅಂದ್ರೆ ಅದರ ಒಲವು ಅದು ಯಾವ ರೀತಿ ನಿಮ್ಗೆ ಬರುತ್ತೆ? ನನ್ಗಂದ್ರೆ ಮುಂಚಿಂದಲೂ ಮನೆಯಲ್ಲಿ ಆ ವಾತಾವರಣ ಇತ್ತು. ಈಗ ನೀವು ಯಾರನ್ನೇ ಕೇಳಿದ್ರು ಈಗ ಚೈತ್ರ ಕುಂದಾಪುರ ಮನೆ ಅಂತ ಕೇಳ್ತೀರಿ, ಮುಂಚೆ ಹಾಲ್ ಬಾಲಣ್ಣನ ಮನೆ ಅಂತಲೇ ಕೇಳ್ತೀವಿ. ಅಂದ್ರೆ ಹಾಲ್ ವ್ಯಾಪಾರ ಇತ್ತು ನಮ್ದು, ಪ್ಯಾಕೆಟ್ ಹಾಲ್ ಏಜೆನ್ಸಿ ಇತ್ತು, ಗಾಯತ್ರಿ ಮಿಲ್ಕ್ ಡೈರಿ ಅಂತ. ಅಪ್ಪ ಹಾಲ್ ವ್ಯಾಪಾರ ಮಾಡೋರು. ನಾವು ತುಂಬಾ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ, ಚಿಕ್ಕ ವಯಸ್ಸು ಅಂತ ಏನಿಲ್ಲ, PUC ತನಕ ಡಿಗ್ರಿ ತನಕ ನಾವೆಲ್ಲ ಪ್ಯಾಕೆಟ್ ಹಾಲ್ ತಗೊಂಡು ಮನೆಗೆ ಹೋಗಿ ಹಾಲ್ ಹಾಕಿ ಆಮೇಲೆ ಸ್ಕೂಲ್ಗೆ ಹೋಗ್ತಿದ್ವಿ. ಸೊ ಹಾಲಿನ ವ್ಯಾಪಾರನೇ ಮೇಜರ್ ಆಗಿತ್ತು. ಆವಾಗ್ಲೂ ಮುಂಚಿಂದಲೂ ಅಮ್ಮ ದನ ಸಾಕೋರು. ನಮ್ಮ ಅಮ್ಮ ನೀಲಾವರದವರು. ನೀಲಾವರ ಒಂದು ಪುಟ್ಟ ಹಳ್ಳಿ ಬ್ರಹ್ಮಾವರದ ಹತ್ರ. ಅಲ್ಲಿ ಅಮ್ಮನ ಮನೆಯಲ್ಲಿ ತುಂಬಾ ದನ ಸಾಕ್ತಿದ್ರು, ಎಮ್ಮೆಗಳು, ಕೋಣಗಳು, ಈ ಕಂಬಳದ ಕೋಣಗಳನ್ನೆಲ್ಲ ಸಾಕ್ತಾ ಇದ್ದಂತ ಮನೆ. ಹಾಗಾಗಿ ಅಮ್ಮಂಗ ಆ ಗೋಪ್ರೀತಿ ಅವಾಗಿಂದು ಇದೆ, ದನ ಸಾಕ್ಬೇಕು ಅನ್ನೋದು ಬಹಳ ಮುಂಚಿಂದು ಇತ್ತು. ಹಾಗಾಗಿ ಅದು ಅದೇ ವಾತಾವರಣದಲ್ಲಿ ಬೆಳೆದಿದ್ರಿಂದ ಅದು ಬೈ ಡಿಫಾಲ್ಟ್ ಬಂದ್ಬಿಟ್ಟಿದೆ ನಮ್ಗೆ ಅದ್ರ ಒಳಗಡೆ. ಇವಾಗ ಎಷ್ಟಿದೆ ನಿಮ್ಮ ಹತ್ರ? ಹೀಗೆ ಒಂದ್ ದನ ಇದೆ, ಒಂದ್ ಕರು ಇದೆ ಅಷ್ಟೇ. ಜಾಸ್ತಿ ಅದೇ ಇಲ್ಲಿ ಸಿಟಿಯಲ್ಲಿ ಆಗಿರೋ ಕಾರಣ ಜಾಸ್ತಿ ಸಾಕೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಈಗ ಏನಾಗುತ್ತೆ, ಒಂದ್ ದನ ಗಬ್ಬಾಗಿದೆ, ಇನ್ 1 ವರ್ಷದಲ್ಲಿ ಅದು ಡಬಲ್ ಆಗುತ್ತೆ. ಸೊ ಇನ್ನೊಂದ್ ಕರು ಆಗುತ್ತೆ. ಹಾಗಾಗಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಇಲ್ಲಿ ಸ್ವಲ್ಪ ಕಳ್ಳ ಸಾಗಾಣಿಕೆಗಳು ಜಾಸ್ತಿ ಇರೋದ್ರಿಂದ ಸಾಕೋದು ಎಲ್ಲ ದನ ಬಿಟ್ರೆ ಕದ್ಕೊಂಡು ಹೋಗ್ಬಿಡ್ತಾರೆ. ಬಹಳ ಕಷ್ಟ ಗೋವುಗಳನ್ನ ಸಾಕೋದಂದ್ರೆ. ಇಲ್ಲಿ ಒಂದು ಮೇಯೋದಕ್ಕೆ ಇಲ್ಲಿ ಹುಲ್ಲುಗಳು ಸಿಗೋದಿಲ್ಲ ಸಿಟಿ ಆಗಿರೋ ಕಾರಣಕ್ಕೆ, ಹೊರಗಡೆ ತಗೊಂಬಂದ್ ಹಾಕ್ಬೇಕು. ಅದ್ರ ಜೊತೆಗೆ ಎಲ್ಲಾದ್ರೂ ಬಿಟ್ಬಿಟ್ರು ಕೂಡ ಕದ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯ. ಜಮೀನು ಅಥವಾ ತೋಟ ಅಂತ ಇಲ್ಲ, ಆತರ ಏನು ಇಲ್ಲ. ಪಿತ್ರಾಜಿತವಾಗಿ ಬಂದಿರೋದು ಇಷ್ಟ ನಮ್ಗೆ. ಸೊ ನಮ್ಮ ಅಜ್ಜ ಮಾಡಿರೋದೇನಿಲ್ಲ. ಬನ್ನಿ, ಇವಾಗ ಇದು ಹಸುನ ತೋರಿಸ್ತಾ ಇದ್ದಾರೆ. ಈ ಒಂದು ಮನೆಯಿಂದ ಆ ದೊಡ್ಡ ಮನೆಗೆ ಹೋಗಿರೋದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಇದೆ. ನಾನ್ ನಿರೀಕ್ಷೆ ಮಾಡಿರ್ಲಿಲ್ಲ ಅಷ್ಟು ದೊಡ್ಡ ಮನೆಗೆ ನಾನು ಹೋಗ್ತೇನೆ ಅಂದ್ರೆ. ನನಗಂತ ದೊಡ್ಡ ಕಲ್ಪನೆಗಳು ಇರ್ಲಿಲ್ಲ. ಬಿಗ್ ಬಾಸ್ ಮನೆಯ ಒಳಗಡೆ ಹೋಗುವ ಕಲ್ಪನೆಗಳು ಅಷ್ಟು ಇರ್ಲಿಲ್ಲ. ಅದ್ ಹೇಗಿರುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಅಷ್ಟು ಐಡಿಯಾ ಕೂಡ ಇರ್ಲಿಲ್ಲ. ಮುಂಚೆ ನೋಡಿದ್ರಾ ಬಿಗ್ ಬಾಸ್? 1 ಸೀಸನ್ ಏನೋ ನೋಡಿದ್ದೆ, 10th ಸೀಸನ್ ನೋಡಿದ್ದೆ ಅಷ್ಟೇ. ಅದ್ ಬಿಟ್ಟು ಬೇರೆ ಯಾವತ್ತೂ ನೋಡಿರ್ಲಿಲ್ಲ. ತುಂಬಾ ಖುಷಿ ಇದೆ. ಅಂದ್ರೆ ಬಿಗ್ ಬಾಸ್ ಅಂದ ತಕ್ಷಣ ಈಗ ಸೀರಿಯಲ್ ಮಾಡೋರು, ಅದೇ ರೀತಿ ಸಿನಿಮಾ ಮಾಡೋರ್ಗೆ ಒಂದ್ ರೀತಿ ಆಟ ಆಡೋದು ಗೊತ್ತಿರುತ್ತೆ, ಯಾವ ರೀತಿ ಮಾಡ್ಬೇಕು, ಜನಗಳನ್ನ ಅಂದ್ರೆ ಆಡಿಯನ್ಸ್ ನ ಯಾವ ರೀತಿ ಹೇಳ್ಬೇಕು ಅಂತ. ನಿಮಗೆ ಹೇಗೆ? ನಂಗೆ ಏನು ಗೊತ್ತಿರ್ಲಿಲ್ಲ, ಅದನ್ನೇ ಎಲ್ಲರೂ ಇಷ್ಟಪಡ್ತಿರೋದು. ಅಂದ್ರೆ ನಾನು ಹೊರಗಡೆ ಹೇಗಿದ್ದೆ ಹಾಗೆ ನೈಜವಾಗಿದ್ದೆ, ಯಾವುದೇ ಫೇಕ್ ಮುಖವಾಡಗಳನ್ನ ಹಾಕೊಂಡಿರ್ಲಿಲ್ಲ. ಸೊ ಆ ವಿಚಾರದಲ್ಲಿ ನಂಗೆ ತುಂಬಾ ಖುಷಿ ಇದೆ, ತುಂಬಾ ತೃಪ್ತಿ ಇದೆ. ಅಂದ್ರೆ ಯಾರನ್ನೋ ಮೆಚ್ಚೋಕೋಸ್ಕರ ನಾನು ಒಳಗಡೆ ಇರ್ಲಿಲ್ಲ ಅನ್ನೋದ್ರ ಬಗ್ಗೆ ಬಹಳ ಖುಷಿ ಇದೆ.